ಹೇಗಿದ್ರಿ ಎಲ್ಲ, ವೆಲ್ಕಮ್ ಟು ದ ಚಾನಲ್. ಈ ಒಂದು ವಿಡಿಯೋದ ಮೂಲಕ ನಾನು ಕನ್ನಡದಲ್ಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗ್ ಕೋರ್ಸನ್ನು ಶುರು ಮಾಡ್ತಾ ಇದ್ದೀನಿ. ಒಂದಿಷ್ಟು ಜನ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಸೆಗ್ಮೆಂಟಲ್ಲಿ ಟ್ರೇಡ್ಸನ್ನು ಮಾಡ್ತಾರೆ. ಆದರೆ ಅವರಿಗೆ ಫ್ಯೂಚರ್ ಅಂದರೆ ಏನು, ಆಪ್ಷನ್ ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ, ಏನೆಲ್ಲ ಸ್ಟ್ರಾಟಜಿಗಳಿದ್ದಾವೆ ಅನ್ನೋದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ. ಅವರಿಗೆ ಈ ಸೆಗ್ಮೆಂಟ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋದು ಈ ಕೋರ್ಸಿನ ಪ್ರಮುಖ ಉದ್ದೇಶ. ಇದೊಂದು ಫ್ರೀ ಕೋರ್ಸ್ ಆಗಿರುತ್ತೆ. ಆದರೆ ನೀವು ನನ್ನ ವೀಡಿಯೋಸ್ಗಳನ್ನು ಲೈಕ್ ಮತ್ತು ಶೇರ್ ಮಾಡೋದ್ರ ಮೂಲಕ ಮತ್ತು ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟನ್ನು ಮಾಡಬಹುದು. ಈ ನನ್ನ ಮೊದಲ ವಿಡಿಯೋವನ್ನು ಕೊನೆ ತನಕ ನೋಡಿದರೆ ನಿಮಗೆ ಕ್ಯಾಶ್ ಮಾರ್ಕೆಟ್ ಅಂದರೆ ಏನು, ಫ್ಯೂಚರ್ ಅಂದರೆ ಏನು, ಆಪ್ಷನ್ಸ್ ಅಂದರೆ ಏನು, ಕಾಲ್ ಆಪ್ಷನ್ ಅಂದರೆ ಏನು, ಪುಟ್ ಆಪ್ಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಟಾಪಿಕ್ಗಳು ಸುಲಭವಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಎಕ್ಸಾಂಪಲನ್ನು ತಗೊಂಡು ವಿಷಯಗಳನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ನೋಡ್ತೀನಿ. ಸೊ ನಮ್ಮ ಈ ಎಕ್ಸಾಂಪಲಲ್ಲಿ ನಾನಿದ್ದೀನಿ. ನನ್ನ ಹೆಸರು ಅನಿಲ್ ಅಂತ ಹೇಳಿ. ನಾನು ನನ್ನ ಫ್ಯಾಮಿಲಿಗೋಸ್ಕರ ಒಂದು ಫ್ಲ್ಯಾಟನ್ನು ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಅದಕ್ಕೆ ನಾನು ಒಬ್ಬ ಬಿಲ್ಡರ್ ಹತ್ರ ಹೋಗ್ತೀನಿ. ಅವರ ಒಂದು ಬಿಲ್ಡಿಂಗ್ ಇದೆ, ಅದರಲ್ಲಿ ಬಹಳ ಫ್ಲ್ಯಾಟ್ಗಳಿದ್ದಾವೆ. ಸೊ ಇಲ್ಲಿ ಇವೆಲ್ಲ ಒಂದೊಂದು ಫ್ಲ್ಯಾಟ್ಗಳು ಅಂತ ಅಂದ್ಕೊಂಡಿದ್ರೆ ನಾನು ಒಂದು ಫ್ಲ್ಯಾಟನ್ನು ನೋಡ್ತೀನಿ. ಈ ಫ್ಲ್ಯಾಟ್ ನನಗೆ ಇಷ್ಟ ಆಗುತ್ತೆ. ನಾನು ಅವ್ರ ಹತ್ರ ವಿಚಾರಿಸಿದಾಗ ಅವ್ರು ಹೇಳ್ತಾರೆ, ಈ ಒಂದು ಫ್ಲ್ಯಾಟಿನ ಈಗಿನ ಮಾರ್ಕೆಟ್ ಬೆಲೆ 1,00,000 ರೂಪಾಯಿ ಅಂತ ಹೇಳಿ. ಸೊ ಇಲ್ಲಿ ನನ್ನ ಒಪಿನಿಯನ್ ಏನಿದೆ ಅಂದರೆ, ಮುಂಬರುವ ದಿನಗಳಲ್ಲಿ ಈ ಒಂದು ಫ್ಲ್ಯಾಟ್ಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಸೊ ಅದರಿಂದಾಗಿ ಇವುಗಳಿಗೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಸೊ ನಾನು ಈ ಫ್ಲ್ಯಾಟನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನನ್ನ ಬಳಿ ಏನೇನೆಲ್ಲ ಆಪ್ಷನ್ಗಳಿದ್ದಾವೆ, ನಾನು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಎಲ್ಲ ಸಿನಾರಿಯೋಗಳನ್ನು ನೋಡೋಣ. ಇಲ್ಲಿ ನನಗಿರುವ ಮೊದಲ ಆಪ್ಷನ್ ಏನಪ್ಪ ಅಂದರೆ, ನಾನು ಈ ಬಿಲ್ಡರ್ಗೆ ಹಣವನ್ನು ಇಮ್ಮಿಡಿಯೇಟಾಗಿ ಕೊಡೋದು. ಅವರು ನನಗೆ ಫ್ಲ್ಯಾಟಿನ ಓನರ್ಶಿಪ್ಪನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಈ ರೀತಿಯ ಒಂದು ಟ್ರಾನ್ಸಾಕ್ಷನ್ನ ನಾವು ಕ್ಯಾಶ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ನಾನು ಫಿಸಿಕಲ್ ಕ್ಯಾಶ್ ಬಗ್ಗೆ ಮಾತಾಡ್ತಿಲ್ಲ. ನಾವು ಹಣವನ್ನು ಕೊಡ್ತೀವಿ, ಇಮ್ಮಿಡಿಯೇಟಾಗಿ ನಮಗೆ ಪ್ರಾಡಕ್ಟ್ ಸಿಗುತ್ತೆ. ಸೊ ಪೇಮೆಂಟ್ ಯಾವ ರೀತಿಯಲ್ಲಿ ಮಾಡಿರ್ಬೋದು, ಚೆಕ್ ಅಥವಾ RTGS ಏನೇ ಇರ್ಬೋದು, ಬಟ್ ಇಮ್ಮಿಡಿಯೇಟಾಗಿ ಹಣವನ್ನು ಕೊಟ್ಟಾಗ ಪ್ರಾಡಕ್ಟ್ ಇಲ್ಲಿ ನನಗೆ ಸಿಗುತ್ತೆ. ಸೊ ಇದರಿಂದಾಗಿ ಏನಾಗುತ್ತಂದರೆ, ಮುಂಬರುವ ದಿನಗಳಲ್ಲಿ ಒಂದು ವೇಳೆ ಈ ಒಂದು ಫ್ಲ್ಯಾಟ್ಗಳಿಗೆ ಡಿಮ್ಯಾಂಡ್ ಜಾಸ್ತಿಯಾಗಿ ಇವುಗಳ ಬೆಲೆ ಜಾಸ್ತಿ ಆದರೆ ನನಗೆ ಪ್ರಾಫಿಟ್ ಆಗುತ್ತೆ. ಅದೇ ಫ್ಲ್ಯಾಟ್ಗಳಿಗೆ ಡಿಮ್ಯಾಂಡ್ ಕಡಿಮೆಯಾಗಿ ಇವುಗಳ ಬೆಲೆ ಕಡಿಮೆ ಆದರೆ ನನಗೆ ಲಾಸ್ ಆಗುತ್ತೆ. ಸೊ ಎಲ್ಲಿವರೆಗೆ ನಾನು ಈ ಫ್ಲ್ಯಾಟನ್ನು ಸೇಲ್ ಮಾಡದೆ ನನ್ನ ಬಳಿ ಇಟ್ಕೊಂಡಿರ್ತೀನೋ ಅಲ್ಲಿಯವರೆಗೆ ಇದರ ಪ್ರೈಸಿನ ಏರಿಳಿತ ಏನಿದೆ ಅದು ನನಗೆ ಎಫೆಕ್ಟ್ ಮಾಡುತ್ತೆ. ಸೊ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ಒಂದು ಕಂಪನಿಯ ಶೇರ್ಗಳನ್ನು ಪರ್ಚೇಸ್ ಮಾಡಿದಾಗ ನಾವು ಈ ರೀತಿಯ ಟ್ರಾನ್ಸಾಕ್ಷನನ್ನು ಮಾಡ್ತೀವಿ. ನಮ್ಮ ಟ್ರೇಡಿಂಗ್ ಅಕೌಂಟಿಂದ ಹಣ ಕಟ್ಟಾಗುತ್ತೆ. ನಾವು ಯಾರಿಂದ ಸ್ಟಾಕನ್ನು ಪರ್ಚೇಸ್ ಮಾಡಿರ್ತೀವೋ ಅವರಿಗೆ ಹಣ ಹೋಗುತ್ತೆ. ಅವರ ಡಿಮ್ಯಾಟ್ ಅಕೌಂಟಲ್ಲಿರೋ ಸ್ಟಾಕ್ಗಳು ಅಲ್ಲಿಂದ ಡೆಬಿಟ್ ಆಗಿ ನಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ನಾವು ಇಮ್ಮಿಡಿಯೇಟಾಗಿ ನಾವು ಹಣವನ್ನು ಕೊಡ್ತೀವಿ, ಕೂಡಲೇ ನಮಗೆ ಪ್ರಾಡಕ್ಟ್ ಸಿಗುತ್ತೆ. ಇದನ್ನು ನಾವು ಕ್ಯಾಶ್ ಆ್ಯಂಡ್ ಕ್ಯಾರಿ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಅಗೇನ್ ಇಲ್ಲಿ ಎಲ್ಲಿವರೆಗೆ ನಾವು ಆ ಕಂಪನಿಯ ಶೇರ್ಗಳನ್ನು ಸೇಲ್ ಮಾಡೋದಿಲ್ವೋ ಅಲ್ಲಿಯವರೆಗೆ ಅದರ ಪ್ರೈಸಿನ ಏರಿಳಿತ ಏನಿದೆ ಅದು ನಮಗೆ ಎಫೆಕ್ಟನ್ನು ಮಾಡುತ್ತೆ. ಒಂದೇ ಪ್ರಾಫಿಟ್ ಆಗುತ್ತೆ ಅಥವಾ ಲಾಸ್ ಆಗುತ್ತೆ. ಸೊ ಇದು ಕ್ಯಾಶ್ ಮಾರ್ಕೆಟ್ ಅಂದರೆ ಏನು ಅಂತ ಹೇಳಿ. ಇನ್ನು ನಾನು ಇಲ್ಲಿ ಇನ್ನೊಂದು ಸಿಚುವೇಶನ್ ಬಗ್ಗೆ ಮಾತಾಡೋದಾದರೆ, ನನಗೆ ಈ ಒಂದು ಫ್ಲ್ಯಾಟನ್ನು ಪರ್ಚೇಸ್ ಮಾಡಬೇಕು ಅಂತ ಇದೆ. ನನಗೇನು ಅನಿಸುತ್ತೆ ಅಂದರೆ, ನೆಕ್ಸ್ಟ್ ಒಂದು 3 ತಿಂಗಳಲ್ಲಿ ಈ ಒಂದು ಫ್ಲ್ಯಾಟಿನ ಬೆಲೆ ಏನಿದೆ ಅದು ಖಂಡಿತ ಜಾಸ್ತಿ ಆಗುತ್ತೆ ಅಂತ ನನ್ನ ಒಪಿನಿಯನ್. ಸೊ ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಇವ್ರ ಹತ್ರ ವಿಚಾರಿಸಿದಾಗ ಇವ್ರು ಹೇಳಿದ್ದು ಈಗಿನ ಮಾರ್ಕೆಟ್ ಬೆಲೆ 1,00,000 ಅಂತ ಹೇಳಿ. ಸೊ ನಾನು ಬಿಲ್ಡರ್ ಹತ್ರ ಹೋಗಿ ಏನು ಹೇಳ್ತೀನಿ ಅಂದರೆ, ನೋಡಿ ನನಗೆ ಈ ಫ್ಲ್ಯಾಟ್ ಬೇಕು 1,00,000ಕ್ಕೆ, ಆದರೆ ನಾನು ಇದನ್ನು 3 ತಿಂಗಳ ನಂತರ 1,00,000ಕ್ಕೆ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿ. ಅಂದರೆ ನಾನು ಈ ಫ್ಲ್ಯಾಟನ್ನು ಫ್ಯೂಚರಲ್ಲಿ ಒಂದು ದಿನ ಪರ್ಚೇಸ್ ಮಾಡ್ತೀನಿ, ಬಟ್ ಈ ಒಂದು ಪ್ರೈಸ್ಗೆ ಅಂತ ಹೇಳಿ. ಸೊ ಆಗ ಬಿಲ್ಡರ್ ಹೇಳ್ತಾರೆ, ನೋಡಿ ನೀವು 3 ತಿಂಗಳ ನಂತರ ಪರ್ಚೇಸ್ ಮಾಡೋದಾದರೆ ಓಕೆ, ಬಟ್ ನನಗೆ 3 ತಿಂಗಳಲ್ಲಿ ಈ ಫ್ಲ್ಯಾಟನ್ನು ನನ್ನ ಬಳಿ ಇಟ್ಕೊಂಡಿದ್ದಕ್ಕೆ ಒಂದಿಷ್ಟು ಖರ್ಚುಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ನಾನು ಮೇಂಟೆನೆನ್ಸ್ ಚಾರ್ಜನ್ನು ಮಾಡಬೇಕು. ಅದೇ ರೀತಿ ಸಪೋಸ್ ನಾನು ಬೇರೆಯವರಿಗೆ ಈ ಫ್ಲ್ಯಾಟನ್ನು ಈಗ ಸೇಲ್ ಮಾಡಿ ಅವರಿಂದ ಹಣ ತೊಗೊಂಡು ಬ್ಯಾಂಕಲ್ಲಿಟ್ಟರೆ ನನಗೆ ಬಡ್ಡಿ ಸಹ ಬರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನಾನು 3 ತಿಂಗಳ ನಂತರ ನಿಮಗೆ 1,00,000ಕ್ಕೆ ಕೊಟ್ಟರೆ ನನಗೆ ಲಾಸ್ ಆಗುತ್ತೆ ಅಂತ ಈ ಬಿಲ್ಡರ್ ಹೇಳ್ತಾರೆ. ಸೊ ಅದಕ್ಕೆ ನಾನು ಹೇಳ್ತೀನಿ, ಸರಿ ನೀವೇನು ಈ ಒಂದು ಎಕ್ಸ್ಟ್ರಾ ಹಣದ ಬಗ್ಗೆ ಹೇಳಿದ್ರಿ ಅದನ್ನು ಸಹ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಅವರು ಇಲ್ಲಿ ಈ ಫ್ಲ್ಯಾಟನ್ನು 1,03,000ಕ್ಕೆ ಕೊಡಲಿಕ್ಕೆ ರೆಡಿ ಆದರು ಅಂತ ಇಟ್ಕೊಳ್ಳೋಣ. ಅಂದರೆ ನಾನು ಇಲ್ಲಿಂದ 3 ತಿಂಗಳ ನಂತರ ಈ ಒಂದು ಫ್ಲ್ಯಾಟನ್ನು 1,03,000 ರೂಪಾಯಿಗೆ ತಗೋಬಹುದು ಅಂತ ಅಂದ್ಕೊಳ್ಳೋಣ. ಸೊ ಈ ರೀತಿ ಒಂದು ಕಾಂಟ್ರಾಕ್ಟನ್ನು ನಾವು ಮಾಡಿಕೊಂಡ್ರೆ ಇದನ್ನು ನಾವು ಫ್ಯೂಚರ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಅಗೇನ್ ಇಲ್ಲಿ ಈ ಬಿಲ್ಡರ್ ಹೇಳ್ಬೋದು, ನೋಡಿ ನೀವು 3 ತಿಂಗಳ ನಂತರ ಪರ್ಚೇಸ್ ಮಾಡೋದು ಹೌದು,
ಬಟ್ ನೀವು ಇನಿಷಿಯಲ್ ಆಗಿ ಸ್ವಲ್ಪ ಪೇಮೆಂಟನ್ನು ಮಾಡಬೇಕು ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಒಂದು 25,000 ಪೇಮೆಂಟ್. ಸೊ ಇಲ್ಲಿ ನನಗೇನು ಅನಿಸುತ್ತೆ ಅಂದರೆ, ನನಗೆ ಈ ಫ್ಲ್ಯಾಟನ್ನು ಪರ್ಚೇಸ್ ಮಾಡಬೇಕು, ನೆಕ್ಸ್ಟ್ 3 ತಿಂಗಳಲ್ಲಿ ಇದರ ಬೆಲೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನು ಈಗಲೇ ಈ ಒಂದು ಪ್ರೈಸ್ ಏನಿದೆ ಇದನ್ನು ಲಾಕ್ ಇನ್ ಮಾಡ್ತೀನಿ, 3 ತಿಂಗಳ ನಂತರ ಈ ಹಣವನ್ನು ಕೊಟ್ಟು ಪರ್ಚೇಸ್ ಮಾಡ್ತೀನಿ ಅಂತ. ಯಾಕೆ 3 ತಿಂಗಳ ನಂತರ ಅಂದರೆ, ಮೇ ಬಿ ನನ್ನ ಬಳಿ ಈಗ ಹಣ ಇಲ್ಲದೆ ಇರ್ಬೋದು ಅಥವಾ ಬೇರೆ ಯಾವುದೇ ಕಾರಣ ಇರ್ಬೋದು. ಸೊ ನನಗೆ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಾನು ಈ ಒಂದು ಬೆಲೆಯನ್ನು ಲಾಕ್ ಇನ್ ಮಾಡೋಕ್ಕೆ ನಾನಿಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಾವು ಇಲ್ಲಿ ಈ ಫ್ಯೂಚರ್ ಕಾಂಟ್ರಾಕ್ಟನ್ನು ಮಾಡ್ಕೊಂಡ್ವಿ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ 3 ತಿಂಗಳ ನಂತರ ಅಂದರೆ ಏಪ್ರಿಲ್ 30, 2026. ಸೊ ಇಲ್ಲಿ ಏಪ್ರಿಲ್ 30, 2026 ನಾನು ಈ ಬಿಲ್ಡರ್ ಬಳಿ ಹೋಗಬೇಕು. ಉಳಿದ ಹಣವನ್ನು, ಯಾಕಂದರೆ ನಾನಿಲ್ಲಿ 25,000 ಮುಂಚೆನೇ ಕೊಟ್ಟಿದ್ದೀನಿ ಅವರಿಗೆ ಅಪ್ಫ್ರಂಟ್ ಮಾರ್ಜಿನ್ ಆಗಿ. ಉಳಿದ ಹಣವನ್ನು ಕೊಟ್ಟರೆ ಅವರು ನನಗೆ ಈ ಫ್ಲ್ಯಾಟನ್ನು ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇಲ್ಲಿ ನಾನೇನು ಮುಂಚೆ ಈ ಹಣವನ್ನು ಕೊಟ್ಟಿದ್ದೀನಿ, ಇದನ್ನು ನಾವು ಅಪ್ಫ್ರಂಟ್ ಮಾರ್ಜಿನ್ ಅಂತ ಹೇಳ್ತೀವಿ. ಸೊ ಇಲ್ಲಿ 1,03,000 ರೂಪಾಯಿ ನಾವು ಅಗ್ರಿ ಆಗಿರೋ ಪ್ರೈಸ್. ಈ ಒಂದು ಕಾಂಟ್ರಾಕ್ಟನ್ನು ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ, ನನಗೆ ಈ ಫ್ಲ್ಯಾಟನ್ನು 3 ತಿಂಗಳ ನಂತರ ಈ ಒಂದು ಬೆಲೆಗೆ ಪರ್ಚೇಸ್ ಮಾಡಲಿಕ್ಕೆ ರೈಟ್ ಸಿಗುತ್ತೆ. ಅದೇ ಬಿಲ್ಡರ್ಗೆ ಈ ಒಂದು ಕಾಂಟ್ರಾಕ್ಟಿಂದಾಗಿ 3 ತಿಂಗಳ ನಂತರ ಈ ಫ್ಲ್ಯಾಟನ್ನು ಈ ಪ್ರೈಸ್ಗೆ ಸೆಲ್ ಮಾಡುವ ರೈಟ್ ಸಿಗುತ್ತೆ. ಅದೇ ರೀತಿ ಇಲ್ಲಿ ನಮ್ಮಿಬ್ಬರಿಗೂ ಸಹ ಆಬ್ಲಿಗೇಷನ್ ಇರುತ್ತೆ. ಅಂದರೆ ಸಪೋಸ್ ಈ ಒಂದು ಫ್ಲ್ಯಾಟಿನ ಬೆಲೆ ನೆಕ್ಸ್ಟ್ ಜಾಸ್ತಿಯಾಗಿ 1,30,000 ಆದರೆ ಈ ಬಿಲ್ಡರ್ ಆಗ ನೋಡಿ ಈಗ ಬೆಲೆ ಜಾಸ್ತಿ ಆಗಿದೆ, ನಾನು 1,03,000 ನಿಮಗೆ ಸೆಲ್ ಮಾಡೋದಿಲ್ಲ ಅಂತ ಹೇಳೋ ಹಾಗಿಲ್ಲ. ಅದೇ ರೀತಿ ಒಂದು ವೇಳೆ ಈ ಒಂದು ಫ್ಲ್ಯಾಟಿನ ಬೆಲೆ 80,000 ಆದರೆ ನಾನು ಅವರ ಬಳಿ ನೋಡಿ ಈಗ ಪ್ರೈಸ್ ಕಡಿಮೆ ಆಗಿದೆ, ನಾನು 1,03,000 ನಿಮ್ಮಿಂದ ಬೈ ಮಾಡೋದಿಲ್ಲ ಅಂತ ಹೇಳೋ ಹಾಗಿಲ್ಲ. ಇಲ್ಲಿ ನಮ್ಮಿಬ್ಬರಿಗೂ ಸಹ ಇಲ್ಲಿ ಆಬ್ಲಿಗೇಷನ್ ಇದೆ, ಬಾಧ್ಯತೆ ಇದೆ. ನಾವು ಇಬ್ಬರೂ ಸಹ ಈ ಒಂದು ಟ್ರಾನ್ಸಾಕ್ಷನಿಂದ, ಈ ಒಂದು ಡೀಲಿಂದ ಹಿಂದೆ ಹೋಗುವ ಹಾಗಿಲ್ಲ ಒಂದು ಸಲ ನಾವು ಈ ಕಾಂಟ್ರಾಕ್ಟನ್ನು ಮಾಡ್ಕೊಂಡ ನಂತರ. ಸೊ ಇದನ್ನು ನಾವು ಫ್ಯೂಚರ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಕ್ಯಾಶ್ ಟ್ರಾನ್ಸಾಕ್ಷನ್ ಮತ್ತು ಫ್ಯೂಚರ್ ಟ್ರಾನ್ಸಾಕ್ಷನ್ಗೂ ಇರುವ ಡಿಫ್ರೆನ್ಸ್ ಏನಪ್ಪ ಅಂದರೆ, ಕ್ಯಾಶಲ್ಲಿ ನಾನು ಇಮ್ಮಿಡಿಯೇಟಾಗಿ ಹಣವನ್ನು ಕೊಡ್ತೀನಿ, ಪ್ರಾಡಕ್ಟನ್ನು ತೊಗೋತೀನಿ. ಆದರೆ ಫ್ಯೂಚರ್ ಕಾಂಟ್ರಾಕ್ಟಲ್ಲಿ ನಾನು ಒಂದಿಷ್ಟು ಸಮಯದ ನಂತರ ಫ್ಯೂಚರಲ್ಲಿ ಯಾವುದೋ ಒಂದು ದಿನ ತೊಗೋತೀನಿ ಅಂತ ಅಗ್ರಿಮೆಂಟನ್ನು ಮಾಡ್ಕೋತೀನಿ. ಇನಿಷಿಯಲ್ ಆಗಿ ಒಂದಿಷ್ಟು ಹಣವನ್ನು ಮುಂಚೆನೇ ಅವರಿಗೆ ಕೊಟ್ಟಿರ್ತೀನಿ, ಉಳಿದ ಹಣವನ್ನು ನಾನು ಆ ಒಂದು ಕಾಂಟ್ರಾಕ್ಟಿನ ದಿನ ಏನಿದೆ ಆ ದಿನ ಅವರಿಗೆ ಪೇ ಮಾಡಿ ಅವರಿಂದ ಪ್ರಾಡಕ್ಟನ್ನು ತಗೋತೀನಿ. ಇಲ್ಲಿ ನಾನು ಬೈ ಮಾಡುವನು ಸಹ ಇಲ್ಲಿಂದ ಹಿಂದೆ ಹೋಗುವ ಹಾಗಿಲ್ಲ, ಈ ಒಂದು ಕಾಂಟ್ರಾಕ್ಟಿಂದ ಸೆಲ್ ಮಾಡುವವರು ಸಹ ಈ ಕಾಂಟ್ರಾಕ್ಟಿಂದ ಹಿಂದೆ ಹೋಗುವ ಹಾಗಿಲ್ಲ. ಸೊ ಇಲ್ಲಿ ನನಗೆ ಬೈ ಮಾಡೋ ರೈಟ್ ಸಿಗುತ್ತೆ, ಅವರಿಗೆ ಸೆಲ್ ಮಾಡೋ ರೈಟ್ ಸಿಗುತ್ತೆ. ನಮ್ಮಿಬ್ಬರಿಗೂ ಸಹ ಆಬ್ಲಿಗೇಷನ್ ಇದೆ, ನಾವು ಈ ಒಂದು ಕಾಂಟ್ರಾಕ್ಟಿಂದ ಹಿಂದೆ ಸರಿಯುವ ಹಾಗಿಲ್ಲ. ಇಲ್ಲಿ ನಾವು ಕಾಂಟ್ರಾಕ್ಟನ್ನು ಮಾಡಿಕೊಂಡಾಗ ಏನೊಂದು ದಿನವನ್ನು ಮೆನ್ಷನ್ ಮಾಡಿರ್ತೀವಿ, ಈ ಒಂದು ದಿನ ನಾನು ಹಣವನ್ನು ಕೊಟ್ಟು ತಗೋತೀನಿ ಅಂತ ಹೇಳಿ. ಇದನ್ನು ನಾವು ಎಕ್ಸ್ಪೈರಿ ಡೇ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಕಾಂಟ್ರಾಕ್ಟ್ ಈ ದಿನ ಎಕ್ಸ್ಪೈರ್ ಆಗುತ್ತೆ, ಅದರ ನಂತರ ಈ ಒಂದು ಕಾಂಟ್ರಾಕ್ಟ್ಗೆ ಬೆಲೆ ಇರುವುದಿಲ್ಲ. ಸೊ ಇದಿಷ್ಟು ಫ್ಯೂಚರ್ ಕಾಂಟ್ರಾಕ್ಟ್ ಬಗ್ಗೆ. ಇದಾದ ನಂತರ ನಾವು ನೆಕ್ಸ್ಟ್ ಸಿಚುವೇಶನ್ ಬಗ್ಗೆ ಇಲ್ಲಿ ಥಿಂಕ್ ಮಾಡೋದಾದರೆ, ನನಗೆ ಇಲ್ಲಿ ಏನನ್ಸುತ್ತೆ ಅಂದರೆ, ಈ ಒಂದು ಫ್ಯೂಚರ್ ಕಾಂಟ್ರಾಕ್ಟನ್ನು ಸಪೋಸ್ ನಾನು ಮಾಡಿಕೊಂಡ್ರೆ 3 ತಿಂಗಳ ನಂತರ ಅಥವಾ ಫ್ಯೂಚರಲ್ಲಿ ನಾನು ಇದನ್ನು ಬೈ ಮಾಡಲೇಬೇಕು. ಪ್ರೈಸ್ ಹೆಚ್ಚಾದರೆ ಓಕೆ, ನನಗೆ ಪ್ರಾಫಿಟ್ ಆಗುತ್ತೆ. ಅದೇ ರೀತಿ ಏನಾದರೂ ಪ್ರೈಸ್ ಕಡಿಮೆ ಆದರೆ ನನಗೆ ತುಂಬಾ ಲಾಸ್ ಸಹ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನಾನೇನು ಥಿಂಕ್ ಮಾಡ್ತೀನಿ ಅಂದರೆ, ಯಾವ ರೀತಿ ನಾನು ನನ್ನ ಲಾಸನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಸಾಧ್ಯನಾ ಅಂತ ಥಿಂಕ್ ಮಾಡ್ತೀನಿ. ಆಗ ನನಗೊಂದು ಐಡಿಯಾ ಬರುತ್ತೆ. ನಾನು ಈ ಬಿಲ್ಡರ್ ಹತ್ರ ಹೋಗ್ತೀನಿ, ನಾನು ಅವ್ರ ಹತ್ರ ಒಂದು ಕಾಂಟ್ರಾಕ್ಟ್ ಬಗ್ಗೆ ಮಾತಾಡ್ತೀನಿ. ಈ ಒಂದು ಕಾಂಟ್ರಾಕ್ಟ್ ಏನಿದೆ ಅದು ಫ್ಯೂಚರ್ ಕಾಂಟ್ರಾಕ್ಟ್ ಥರಾನೇ ಇರುತ್ತೆ, ಆದರೆ ಅದರಲ್ಲಿ ಒಂದು ಡಿಫ್ರೆನ್ಸ್ ಇರುತ್ತೆ. ಸೊ ಫ್ಯೂಚರ್ ಕಾಂಟ್ರಾಕ್ಟಲ್ಲಿ ಏನಪ್ಪ ಅಂದರೆ, ಫ್ಯೂಚರಲ್ಲಿ ಈ ಒಂದು ದಿನ ನಾನು ಈ ಬೆಲೆಗೆ ಈ ಫ್ಲ್ಯಾಟನ್ನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಸೊ ಒಂದು ಸಲ ನಾನು ಫ್ಯೂಚರ್ ಕಾಂಟ್ರಾಕ್ಟನ್ನು ಮಾಡಿಕೊಂಡ್ರೆ ಅದಾದ ನಂತರ ನಮ್ಮಿಬ್ಬರಿಗೂ ರೈಟ್ಸ್ ಇರುತ್ತೆ, ಅದೇ ರೀತಿ ನಮ್ಮಿಬ್ಬರಿಗೂ ಸಹ ಆಬ್ಲಿಗೇಷನ್ ಇರುತ್ತೆ. ಅಂದರೆ ನಾನು ಬೈ ಮಾಡೋದಿಲ್ಲ ಅಂತ ಹೇಳೋ ಹಾಗಿಲ್ಲ, ಅವರು ಸೆಲ್ ಮಾಡೋದಿಲ್ಲ ಅಂತ ಹೇಳೋ ಹಾಗಿಲ್ಲ. ಸೊ ಇವಾಗ ನಾನೇನು ಥಿಂಕ್ ಮಾಡ್ತೀನಂದರೆ, ನನಗೆ ಏನೊಂದು ಆಬ್ಲಿಗೇಷನ್ ಇದೆ ಅದನ್ನು ನಾನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯನಾ ಅಂತ ಥಿಂಕ್ ಮಾಡ್ತೀನಿ. ಅಂದರೆ 3 ತಿಂಗಳ ನಂತರ ನನಗೆ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಅನಿಸಿದರೆ ನಾನು ಪರ್ಚೇಸ್ ಮಾಡ್ತೀನಿ ಈ ಒಂದು ಬೆಲೆಗೆ. ನನಗೆ ಇದು ಪರ್ಚೇಸ್ ಮಾಡೋದು ಬೇಡ ಅನಿಸಿದರೆ ನಾನು ಈ ಒಂದು ಕಾಂಟ್ರಾಕ್ಟನ್ನು ಬಳಸೋದಿಲ್ಲ, ನಾನು ಪರ್ಚೇಸ್ ಮಾಡೋದಿಲ್ಲ ಅಂತ ಹೇಳಿ. ಆದರೆ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದರೆ, ಒಂದು ವೇಳೆ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಬಂದರೆ ಈ ಬಿಲ್ಡರ್ ನನಗೆ ಸೆಲ್ ಮಾಡೋದಿಲ್ಲ ಅಂತ ಹೇಳೋ ಹಾಗಿಲ್ಲ. ಸೊ ನಾನಿಲ್ಲಿ ಏನು ಥಿಂಕ್ ಮಾಡ್ತೀನಿ ಅಂದರೆ, ಈ ಒಂದು ಬಿಲ್ಡರ್ ಏನಿದ್ದಾರೆ ಅವರಿಗೆ ಆಬ್ಲಿಗೇಷನ್ ಇರಬೇಕು, ರೈಟ್ ಇರಬಾರ್ದು. ನನಗೆ ರೈಟ್ ಬೇಕು ಬಟ್ ಆಬ್ಲಿಗೇಷನ್ ಇರಬಾರ್ದು ಅಂತ ಹೇಳಿ. ಅಂದರೆ
ನಾನು ಪರ್ಚೇಸ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿ ಅವ್ರ ಹತ್ರ ಹೋದರೆ ಅವರು ನನಗೆ ಇಲ್ಲ ನಾನು ಸೇಲ್ ಮಾಡೋದಿಲ್ಲ ಅಂತ ಹೇಳೋ ಹಾಗಿಲ್ಲ. ಅದೇ ರೀತಿ ನಾನು ಪರ್ಚೇಸ್ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿದರೆ ಅವರು ಇಲ್ಲ ನೀನು ಪರ್ಚೇಸ್ ಮಾಡಲೇಬೇಕು ಅಂತ ಹೇಳೋ ಹಾಗಿಲ್ಲ. ಸೊ ಈ ರೀತಿಯ ಕಾಂಟ್ರಾಕ್ಟ್ ಬಗ್ಗೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ಸೊ ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಫ್ಯೂಚರಲ್ಲಿ ಅಂದರೆ ಏಪ್ರಿಲ್ 30, 2026 3 ತಿಂಗಳು ಆದ ನಂತರ ಈ ಒಂದು ಫ್ಲ್ಯಾಟನ್ನು 1,03,000 ರೂಪಾಯಿಗೆ ನಿಮ್ಮಿಂದ ಪರ್ಚೇಸನ್ನು ಮಾಡ್ತೀನಿ. ಆದರೆ ಪರ್ಚೇಸ್ ಮಾಡಬೇಕಾ ಅಥವಾ ಬೇಡವಾ ಅನ್ನುವ ಡಿಸಿಷನನ್ನು ನಾನು ಆವಾಗ ತಗೊಳ್ಳುವ ಒಂದು ಆಪ್ಷನ್ ನನಗೆ ಬೇಕು. ಈ ಒಂದು ಆಪ್ಷನ್ ನನಗೆ ಬೇಕು. ಆದರೆ ಒಂದು ವೇಳೆ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಬಂದರೆ ನೀವು ಇಲ್ಲ ನಾನು ಸೆಲ್ ಮಾಡೋದಿಲ್ಲ ಅಂತ ಹೇಳೋ ಹಾಗಿಲ್ಲ. ನಿಮಗೆ ಆಬ್ಲಿಗೇಷನ್ ಇದೆ, ನೀವು ಸೆಲ್ ಮಾಡಲೇಬೇಕು ಒಂದು ವೇಳೆ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಬಂದರೆ. ಆದರೆ ನನ್ನ ಬಳಿ ಒಂದು ಆಪ್ಷನ್ ಬೇಕು, ಇದನ್ನು ಪರ್ಚೇಸ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅಂತ ಹೇಳಿ. ಸೊ ಅದಕ್ಕೆ ಆ ಬಿಲ್ಡರ್ ಹೇಳ್ತಾರೆ, ಈ ರೀತಿಯ ಒಂದು ಕಾಂಟ್ರಾಕ್ಟನ್ನು ಮಾಡಿಕೊಂಡ್ರೆ ನನಗೆ ಲಾಸ್ ಆಗುತ್ತೆ. ಯಾಕಂದರೆ ಒಂದು ವೇಳೆ ಈ ಒಂದು ಫ್ಲ್ಯಾಟಿನ ಪ್ರೈಸ್ 1,20,000 ಆದರೆ ನೀವು ನನ್ನ ಬಳಿ ಬರ್ತೀರಾ, ಈ ಫ್ಲ್ಯಾಟನ್ನು 1,03,000 ಕೊಡಿ ಅಂತ ಹೇಳಿ ತಗೊಂಡು ಕಾಂಟ್ರಾಕ್ಟ್ ಮೂಲಕ ತಗೊಳ್ತೀರಾ. ಅದೇ ಒಂದು ವೇಳೆ ಈ ಒಂದು ಫ್ಲ್ಯಾಟಿನ ಬೆಲೆ 80,000 ಆದರೆ ನೀವು ಆಗ ನನ್ನ ಬಳಿ ಬರುವುದಿಲ್ಲ. ಸೊ ನನಗೆ 2 ಸಿಚುವೇಷನಲ್ಲಿ ಲಾಸ್ ಆಗುತ್ತೆ. ನನಗೇನಿದೆ ಇದರಲ್ಲಿ ಅಂತ ಹೇಳಿ. ಅದಕ್ಕೆ ನಾನು ಅವ್ರಿಗೆ ಹೇಳ್ತೀನಿ, ಜಸ್ಟ್ ಈ ಒಂದು ಕಾಂಟ್ರಾಕ್ಟನ್ನು ಮಾಡ್ಕೊಳ್ಳೋದಕ್ಕೆ ನಾನು ನಿಮಗೆ ಒಂದಿಷ್ಟು ಹಣವನ್ನು ಕೊಡ್ತೀನಿ. ಫಾರ್ ಎಕ್ಸಾಂಪಲ್ 4,000 ರೂಪೀಸ್. ಈ 4,000 ರೂಪೀಸ್ ಏನನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ, ಇದು ಕೇವಲ ಈ ಒಂದು ಕಾಂಟ್ರಾಕ್ಟನ್ನು ಮಾಡ್ಕೊಳ್ಳೋದಕ್ಕೆ. ಒಂದು ವೇಳೆ ನಾನು ಏಪ್ರಿಲ್ 30, 2026 ಅಂದರೆ ಎಕ್ಸ್ಪೈರಿ ಡೇ ದಿನ ನಿಮ್ಮ ಹತ್ರ ಈ ಫ್ಲ್ಯಾಟನ್ನು ನಾನು ಪರ್ಚೇಸ್ ಮಾಡ್ತೀನಿ ಅಂತ ಬಂದರೆ ನಾನು ನಿಮಗೆ 1,03,000 ಕೊಟ್ಟು ಇದನ್ನು ಪರ್ಚೇಸ್ ಮಾಡ್ತೀನಿ. ಅದ್ರ ಜೊತೆಗೆ ಈ ಒಂದು ಕಾಂಟ್ರಾಕ್ಟನ್ನು ಮಾಡ್ಕೊಂಡಿದ್ದಕ್ಕೆ ನಾನು ನಿಮಗೆ 4,000 ಕೊಟ್ಟಿರ್ತೀನಿ, ಅದೂ ಸಹ ನಿಮಗೆ. ಒಂದು ವೇಳೆ ನಾನು ಏಪ್ರಿಲ್ 30, 2026 ಇಲ್ಲ ನಾನು ಈ ಕಾಂಟ್ರಾಕ್ಟ್ ಪ್ರಕಾರ ನಿಮ್ಮ ಬಳಿ 1,03,000 ಈ ಫ್ಲ್ಯಾಟನ್ನು ಪರ್ಚೇಸ್ ಮಾಡೋದಿಲ್ಲ ಅಂತ ಹೇಳಿದರೆ, ನಾನು ಫ್ಲ್ಯಾಟನ್ನು ಪರ್ಚೇಸ್ ಮಾಡೋದಿಲ್ಲ, ಆದರೆ ಈ ಒಂದು ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ನಾನೇನು ನಿಮಗೆ 4,000 ಕೊಟ್ಟಿದ್ದೀನಿ ಅದನ್ನು ನಾನು ವಾಪಸ್ ಕೇಳೋದಿಲ್ಲ, ಅದು ನಿಮಗೆ ಅಂತ ಹೇಳಿ. ಸೊ ಆಗ ಬಿಲ್ಡರ್ಗೆ ಈ ಕಾಂಟ್ರಾಕ್ಟ್ ಓಕೆ ಆಗಿ ತೋರ್ಬಹುದು. ಯಾಕಂದರೆ ಇವರು ಬಂದರೆ ನಾನು ಈ ಫ್ಲ್ಯಾಟನ್ನು ಸೇಲ್ ಮಾಡ್ತೀನಿ, ಸೊ ನನಗೆ 1,03,000 ಸಿಗುತ್ತೆ ಪ್ಲಸ್ 4,000 ಸಿಗುತ್ತೆ. ಅದೇ ರೀತಿ ಇವರು ಬರದೇ ಇದ್ದರೆ ನನಗೆ ಫ್ಲ್ಯಾಟ್ ಏನೂ ಸೇಲ್ ಆಗೋದಿಲ್ಲ, ಆದರೆ 4,000 ರೂಪೀಸ್ ನನಗೆ ಹಣ ಸಿಗುತ್ತೆ ಅಂತ ಬಿಲ್ಡರ್ ಥಿಂಕ್ ಮಾಡ್ತಾರೆ. ಅದೇ ನನ್ನ ಸಿಚುವೇಶನ್ ಏನಿರುತ್ತೆ ಅಂದರೆ, ಸಪೋಸ್ ಈ ಒಂದು ಫ್ಲ್ಯಾಟಿನ ಬೆಲೆ 1,10,000 ಹೋದರೆ ಅಥವಾ 1,20,000 ಹೋದರೆ ನಾನು ಇದನ್ನು ಪರ್ಚೇಸ್ ಮಾಡ್ತೀನಿ. ಆಗ ಪ್ರೈಸ್ ಮೇಲೆ ಹೋದರೆ ಈ ಒಂದು ಫ್ಲ್ಯಾಟಿಗೆ ನನಗೆ ಪ್ರಾಫಿಟ್ ಆಗುತ್ತೆ. ಅದೇ ರೀತಿ ಒಂದು ವೇಳೆ ಈ ಒಂದು ಫ್ಲ್ಯಾಟಿನ ಬೆಲೆ ಕಡಿಮೆ ಆದರೆ ಮೇ ಬಿ 80,000 ಬಂದರೆ ನಾನು ಈ ಫ್ಲ್ಯಾಟನ್ನು ಅವರಿಂದ ಪರ್ಚೇಸ್ ಮಾಡೋದಿಲ್ಲ. ಸೊ ಆಗ ನನಗೆ ಆಗುವ ಲಾಸ್ ಎಷ್ಟಪ್ಪ ಅಂದರೆ, ಈ ಒಂದು ಕಾಂಟ್ರಾಕ್ಟ್ಗೆ ನಾನೇನು 4,000 ಕೊಟ್ಟಿದ್ದೀನಿ ಅಷ್ಟು ಮಾತ್ರ. ಸೊ ನನ್ನ ಲಾಸ್ ಏನಿದೆ ಅದು ಇಲ್ಲಿ ಲಿಮಿಟ್ ಆಗುತ್ತೆ. ಅದೇ ರೀತಿ ಈ ಸೆಲ್ಲರ್ಗೆ ಏನಾಗುತ್ತೆ ಅಂದರೆ, ಸಪೋಸ್ ಈ ಒಂದು ಪ್ರೈಸಿನ ಬೆಲೆ 1,20,000 ಹೋದರೆ 1,03,000 ರೂಪಾಯಿ ಇಲ್ಲಿದೆ ಪ್ಲಸ್ 4,000 1,07,000 ರೂಪಾಯಿ ಅವ್ರಿಗೆ ಸಿಗುತ್ತೆ. ಅದೇ ರೀತಿ ಸಪೋಸ್ ಈ ಒಂದು ಫ್ಲ್ಯಾಟಿನ ಬೆಲೆ 80,000 ಬಂದರೆ ನನಗೆ ಕೇವಲ 4,000 ಲಾಸ್ ಆಗುತ್ತೆ. ಸೆಲ್ಲರ್ಗೆ 1,00,000ದಿಂದ 80,000 ಅಂದರೆ 20,000 ಡಿಫ್ರೆನ್ಸ್, ಬಟ್ ಇಲ್ಲಿ 4,000 ಸಿಕ್ಕಿರುತ್ತೆ, ಒಂದು 16,000 ಲಾಸ್ ಆಗುತ್ತೆ. ಸೊ ಇಲ್ಲಿ ಈ ಒಂದು ಕಾಂಟ್ರಾಕ್ಟನ್ನು ಯಾಕೆ ಮಾಡ್ಕೋತಾರೆ ಅಂದರೆ ಅವರ ಒಪಿನಿಯನ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ. ಫಾರ್ ಎಕ್ಸಾಂಪಲ್ ನನ್ನ ಒಪಿನಿಯನ್ ಏನಿದೆ ಅಂದರೆ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಹೋಗುತ್ತೆ ಅಂತ ಹೇಳಿ. ಅದೇ ಇಲ್ಲಿ ಈ ಬಿಲ್ಡರ್ಗೆ ಒಪಿನಿಯನ್ ಏನಿರುತ್ತೆ ಅಂದರೆ ಇಲ್ಲ ಇದಕ್ಕಿಂತ ಜಾಸ್ತಿ ಹೋಗೋದಿಲ್ಲ ಅಂತ ಹೇಳಿ. ಸೊ ನಮ್ಮಿಬ್ಬರ ಒಪಿನಿಯನ್ ಬೇರೆ ಬೇರೆ ಇರೋ ಕಾರಣಕ್ಕೆ ನಾವಿಲ್ಲಿ ಈ ಒಂದು ಕಾಂಟ್ರಾಕ್ಟನ್ನು ಮಾಡ್ಕೊಳ್ತೀವಿ. ಸೊ ನನಗೂ ಸಹ ಇದು ನನಗೆ ಒಳ್ಳೆ ಡೀಲ್ ಅಂತ ಅನಿಸಿರುತ್ತೆ, ಅವರಿಗೂ ಸಹ ಇದು ಒಳ್ಳೆ ಡೀಲ್ ಅಂತ ಅನಿಸಿರುತ್ತೆ. ಬಟ್ ಯಾರಿಗೆ ಇದು ಪ್ರಾಫಿಟ್ ಕೊಡುತ್ತೆ, ಯಾರಿಗೆ ಇದು ಲಾಸ್ ಕೊಡುತ್ತೆ ಅನ್ನೋದು ಆ ಎಕ್ಸ್ಪೈರಿ ಡೇ ದಿನ ಏನು ಪ್ರೈಸ್ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾವೇನು ನೋಡೋಣ ಅಂದರೆ, ನಾವೇನು ಇಲ್ಲಿ ಕಾಂಟ್ರಾಕ್ಟನ್ನು ಮಾಡ್ಕೊಂಡಿದ್ದೀವಿ, ಈ ಕಾಂಟ್ರಾಕ್ಟ್ ಪ್ರಕಾರ ಯಾರು ಈ ಕಾಂಟ್ರಾಕ್ಟನ್ನು ಬೈ ಮಾಡಿದ್ದಾರೋ ಅವರಿಗೆ ಫ್ಯೂಚರಲ್ಲಿ ನಿರ್ದಿಷ್ಟವಾಗಿ ಒಂದು ದಿನ ಒಂದು ನಿರ್ದಿಷ್ಟ ಬೆಲೆಗೆ ಒಂದು ಆ್ಯಸೆಟನ್ನು ಬೈ ಮಾಡುವ ರೈಟ್ ಸಿಗುತ್ತೆ, ಆದರೆ ಆಬ್ಲಿಗೇಷನ್ ಇರುವುದಿಲ್ಲ. ಸೊ ಈ ರೀತಿಯ ಕಾಂಟ್ರಾಕ್ಟ್ಗಳನ್ನು ನಾವು ಕಾಲ್ ಆಪ್ಷನ್ ಅಂತ ಹೇಳ್ತೀವಿ. ಅದೇ ರೀತಿ ಯಾರು ಈ ಕಾಲ್ ಆಪ್ಷನನ್ನು ಸೆಲ್ ಮಾಡಿದ್ದಾರೋ ಅವರ ದೃಷ್ಟಿಯಿಂದ ನೋಡೋದಾದರೆ ಫ್ಯೂಚರಲ್ಲಿ ನಿರ್ದಿಷ್ಟ ದಿನ ನಿರ್ದಿಷ್ಟ ಬೆಲೆಗೆ ಅವರಿಗೆ ಈ ಒಂದು ಪ್ರಾಡಕ್ಟನ್ನು ಈ ಒಂದು ಆ್ಯಸೆಟನ್ನು ಸೆಲ್ ಮಾಡುವ ಆಬ್ಲಿಗೇಷನ್ ಇರುತ್ತೆ, ಆದರೆ ಅವರಿಗೆ ರೈಟ್ ಇರೋದಿಲ್ಲ. ಇನ್ನು ಇಲ್ಲಿ ನಾವು ಇನ್ನೊಂದು ಸಿಚುವೇಶನ್ ಬಗ್ಗೆ ಥಿಂಕ್ ಮಾಡೋಣ. ಇನ್ನೊಂದು ಸಿಚುವೇಶನ್ ಏನಪ್ಪ ಅಂದರೆ, ನಾನು ಈ ಫ್ಲ್ಯಾಟನ್ನು ಈಗ ಬೈ ಮಾಡಿದ್ದೀನಿ, ನನ್ನ ಬಳಿ ಈ ಫ್ಲ್ಯಾಟ್ ಇದೆ, ನಾನಿದನ್ನು 1,00,000 ರೂಪಾಯಿ ಕೊಟ್ಟು ಬೈ ಮಾಡಿದ್ದೀನಿ. ಸೊ ಈಗ ನನಗೆ ಏನು ಅನಿಸುತ್ತೆ ಅಂದರೆ, ಮೇ ಬಿ ನೆಕ್ಸ್ಟ್ ಒಂದು 3 ತಿಂಗಳಲ್ಲಿ ಈ ಒಂದು ಫ್ಲ್ಯಾಟಿನ ಬೆಲೆ ಏನಿದೆ ಇದು ತುಂಬಾ ಕಡಿಮೆ ಆಗುತ್ತೆ ಅಂತ ಹೇಳಿ.
ಮೇ ಬಿ ಇದೊಂದು 70,000ಕ್ಕೆ ಬರ್ಬೋದು ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಂದರೆ, ನನ್ನ ಬಳಿ ಇರುವ ಆ್ಯಸೆಟ್ಟಿನ ವ್ಯಾಲ್ಯೂವನ್ನು ಸೇವ್ ಮಾಡೋಕ್ಕೆ ನಾನು ಏನಾದರೂ ಮಾಡ್ಬೋದು ಅಂತ ನೋಡ್ತೀನಿ. ಅದಕ್ಕೆ ನಾನು ಈ ಒಂದು ಫ್ಲ್ಯಾಟಿನ ಬಿಲ್ಡರ್ ಏನಿದ್ದಾರೆ ಅವ್ರ ಹತ್ರ ಹೋಗಿ ಒಂದು ಕಾಂಟ್ರಾಕ್ಟ್ ಬಗ್ಗೆ ಮಾತಾಡ್ತೀನಿ. ಅದೇನಪ್ಪ ಅಂದರೆ, ನೋಡಿ, ಈ ಒಂದು ಕರೆಂಟ್ ಫ್ಲ್ಯಾಟಿನ ಈಗಿನ ಬೆಲೆ 1 ಲಕ್ಷ ಇದೆ. 3 ತಿಂಗಳ ನಂತರ ಈ ಒಂದು ಫ್ಲ್ಯಾಟನ್ನು ನನಗೆ 1 ಲಕ್ಷ ರೂಪಾಯಿಗೆ, ಅಥವಾ ಯಾವುದೇ ಒಂದು ಬೆಲೆ ಇರ್ಬೋದು, ನಾವಿಲ್ಲಿ 1 ಲಕ್ಷ ಅಂತ ಅಂದ್ಕೊಳ್ಳೋಣ, 1 ಲಕ್ಷ ರೂಪಾಯಿಗೆ ಸೆಲ್ ಮಾಡುವ ರೈಟ್ ನನಗೆ ಬೇಕು ಅಂತ ಹೇಳಿ. ಆದರೆ ಸೆಲ್ ಮಾಡಬೇಕಾ ಅಥವಾ ಬೇಡವಾ ಅನ್ನೋ ಡಿಸಿಷನ್ ನನ್ನದಾಗಿರುತ್ತೆ 3 ತಿಂಗಳು ಆದ ನಂತರ. ಅಥವಾ ನಾವು ಏಪ್ರಿಲ್ 30, 2026ಕ್ಕೆ ಈ ಕಾಂಟ್ರಾಕ್ಟ್ ಎಕ್ಸ್ಪೈರಿ ಅಂತ ಡಿಸೈಡ್ ಮಾಡಿದರೆ, ಆ ದಿನ ನನಗೆ ಸೆಲ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದರೆ ನಾನು 1 ಲಕ್ಷ ರೂಪಾಯಿಗೆ ಸೆಲ್ ಮಾಡ್ತೀನಿ, ನೀವು ತಗೋಬೇಕು. ಬಟ್ ಸೆಲ್ ಮಾಡಬೇಕಾ ಬೇಡವಾ ಅನ್ನುವ ಡಿಸಿಷನ್ ಆ ದಿನ ತಗೊಳ್ಳಿಕ್ಕೆ ನನಗೆ ಒಂದು ಆಪ್ಷನ್ ಬೇಕು ಅಂತ ಹೇಳ್ತೀನಿ. ಸೊ ಅದಕ್ಕೆ ಅಗೇನ್ ಆ ಬಿಲ್ಡರ್ ಹೇಳ್ತಾರೆ, ಈ ಒಂದು ಸಿಚುವೇಷನಲ್ಲಿ ನನಗೇನು ಲಾಭ ಇದೆ ಅನ್ನಿ. ಯಾಕೆಂದರೆ ಸಪೋಸ್ ಈ ಒಂದು ಫ್ಲ್ಯಾಟಿನ ಬೆಲೆ 70,000ಕ್ಕೆ ಬಂದರೆ, ನೀವು ನನ್ನ ಹತ್ರ ಬಂದು ಈ ಒಂದು ಕಾಂಟ್ರಾಕ್ಟನ್ನು ತೋರಿಸಿ 1 ಲಕ್ಷ ರೂಪಾಯಿಗೆ ನೀವು ಬೈ ಮಾಡ್ತೀರಿ ಅಂತ ಹೇಳಿದ್ದೀರಾ, ಸೊ ನೀವು ತಗೊಳ್ಳಿ ಅಂತ ಹೇಳ್ತೀರಿ. ಬಟ್ 1,20,000ಕ್ಕೆ ಹೋದರೆ ನೀವು ಬರುವುದಿಲ್ಲ ನನ್ನ ಬಳಿ ಅಂತ ಹೇಳಿ, ನನಗೆ ಲಾಸ್ ಆಗುತ್ತೆ ಈ ಒಂದು ಕಾಂಟ್ರಾಕ್ಟಿಂದ ಅಂತ ಹೇಳಿ. ಸೊ ಅದಕ್ಕೆ ನಾನು ಅವ್ರಿಗೆ ಹೇಳ್ತೀನಂದರೆ, ನಾನು ನಿಮಗೆ ಜಸ್ಟ್ ಈ ಒಂದು ಕಾಂಟ್ರಾಕ್ಟನ್ನು ಮಾಡ್ಕೊಳ್ಳೋದಕ್ಕೆ 4,000 ರೂಪೀಸನ್ನು ಕೊಡ್ತೀನಿ. ಒಂದು ವೇಳೆ ನಾನು ಈ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವ ದಿನ ಏಪ್ರಿಲ್ 30, 2026ಕ್ಕೆ ನಿಮ್ಮ ಬಳಿ ಬಂದು, ಇಲ್ಲ ನಾನು ಈ ಒಂದು ಕಾಂಟ್ರಾಕ್ಟ್ ಪ್ರಕಾರ ಈ ಒಂದು ಫ್ಲ್ಯಾಟನ್ನು ಸೇಲ್ ಮಾಡೋದಿಲ್ಲ ಅಂತ ಹೇಳಿದರೆ, ಈ 4,000 ರೂಪೀಸ್ ನಾನೇನು ನಿಮಗೆ ಈ ಕಾಂಟ್ರಾಕ್ಟ್ಗೆ ಕೊಟ್ಟಿದ್ದೀನಿ ಅದನ್ನು ನಾನು ವಾಪಸ್ ಕೇಳೋದಿಲ್ಲ, ಅದು ನಿಮಗೆ. ಆದರೆ ಒಂದು ವೇಳೆ ನಾನು ಈ ಫ್ಲ್ಯಾಟನ್ನು ಸೇಲ್ ಮಾಡ್ತೀನಿ ಅಂತ ಹೇಳಿದರೆ, ನೀವು ಈ ಫ್ಲ್ಯಾಟನ್ನು 1 ಲಕ್ಷಕ್ಕೆ ತಗೊಳ್ಳೇಬೇಕು, ನೀವು ತಗೊಳ್ಳೋದಿಲ್ಲ ಅಂತ ಹೇಳೋ ಹಾಗಿಲ್ಲ. ಸೊ ನಿಮಗೆ ಅಂದರೆ ಬಿಲ್ಡರ್ಗೆ ಇಲ್ಲಿ ಆಬ್ಲಿಗೇಷನ್ ಇದೆ, ಆದರೆ ನನಗೆ ರೈಟ್ಸ್ ಇರುತ್ತೆ. ಆ ರೈಟನ್ನು ಯೂಸ್ ಮಾಡಬೇಕಾ ಅಥವಾ ಬೇಡವಾ ಅನ್ನೋ ಡಿಸಿಷನನ್ನು ನಾನು ಈ ಒಂದು ಎಕ್ಸ್ಪೈರಿ ಡೇ ದಿನ ತಗೋತೀನಿ ಅಂತ ಹೇಳಿ. ಸೊ ಎಗೇನ್ ಇಲ್ಲಿ ನನ್ನ ಒಪಿನಿಯನ್ ಇರೋದೇನಪ್ಪ ಅಂದರೆ, ನೆಕ್ಸ್ಟ್ ನನ್ನ ಬಳಿ ಇರುವ ಆ್ಯಸೆಟ್ಟಿನ ವ್ಯಾಲ್ಯೂ ಕಡಿಮೆ ಆಗ್ಬೋದು ಅಂತ ಹೇಳಿ. ಬಟ್ ಬಿಲ್ಡರ್ ಒಪಿನಿಯನ್ ಏನಿರ್ಬೋದಂದರೆ, ಇಲ್ಲ ಈ ಒಂದು ಆ್ಯಸೆಟ್ಟಿನ ಬೆಲೆ ಕಡಿಮೆ ಆಗೋದಿಲ್ಲ, ಇದು ಇನ್ನೂ ಜಾಸ್ತಿನೇ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಕಾಂಟ್ರಾಕ್ಟನ್ನು ಮಾಡಿಕೊಂಡ್ರೆ 4,000 ರೂಪೀಸ್ ನನಗೆ ಆರಾಮ್ಸೆ ಬರುತ್ತೆ ಅಂತ ಹೇಳಿ. ಸೊ ಆ ರೀತಿಯ ಒಪಿನಿಯನ್ ಬಿಲ್ಡರ್ದು ಆಗಿದ್ದರೆ ಮತ್ತು ಪ್ರೈಸ್ ಕಡಿಮೆ ಆಗುತ್ತೆ ಅನ್ನೋ ಒಪಿನಿಯನ್ ನಂದಾಗಿದ್ದರೆ ನಾವು ಈ ಕಾಂಟ್ರಾಕ್ಟನ್ನು ಮಾಡ್ಕೋತೀವಿ. ಸೊ ನನಗೇನು ಅನಿಸುತ್ತೆ ಅಂದರೆ, ನನ್ನ ಬಳಿ ಇರುವ ಆ್ಯಸೆಟ್ಟಿನ ಬೆಲೆ ಕಡಿಮೆ ಆಗುತ್ತೆ, ಸೊ ಹಾಗಾಗಿ ನಾನು ಅದನ್ನು ಸೇಫ್ ಗಾರ್ಡ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ ಅಂತ ಹೇಳಿ. ಅದೇ ರೀತಿ ಬಿಲ್ಡರ್ಗೆ ಏನು ಅನಿಸುತ್ತೆ ಅಂದರೆ, ಈ ಒಂದು ಕಾಂಟ್ರಾಕ್ಟನ್ನು ಮಾಡಿಕೊಂಡ್ರೆ ನನಗೆ 4,000 ರೂಪೀಸ್ ಆರಾಮ್ಸೆ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿ. ಯಾಕಂದರೆ ನಮ್ಮಿಬ್ಬರ ಒಪಿನಿಯನ್ ಏನಿದೆ ಈ ಒಂದು ಆ್ಯಸೆಟ್ ಬಗ್ಗೆ ಅದು ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ನಾವಿಬ್ಬರೂ ಸಹ ಇಲ್ಲಿ ಈ ಒಂದು ಕಾಂಟ್ರಾಕ್ಟಿಂದ ನನಗೆ ಫೇವರ್ ಆಗುತ್ತೆ ಅಂತ ಥಿಂಕ್ ಮಾಡಿಕೊಂಡು ಈ ಒಂದು ಕಾಂಟ್ರಾಕ್ಟನ್ನು ಮಾಡ್ಕೋತೀವಿ. ಸಪೋಸ್ ಈ ಒಂದು ಎಕ್ಸ್ಪೈರಿ ಡೇ ದಿನ ಏಪ್ರಿಲ್ 30, 2026ಕ್ಕೆ ಈ ಒಂದು ಫ್ಲ್ಯಾಟಿನ ಬೆಲೆ 1,30,000 ಆಯಿತು ಅಂತ ಇಟ್ಕೊಂಡ್ರೆ, ನಾನು ಆವಾಗ 1 ಲಕ್ಷಕ್ಕೆ ಸೇಲ್ ಮಾಡೋದಕ್ಕೆ ಹೋಗೋದಿಲ್ಲ, ಈ ಒಂದು ಕಾಂಟ್ರಾಕ್ಟನ್ನು ಬಳಸೋದಿಲ್ಲ. ಸೊ ಆಗ ಏನಾಗುತ್ತೆ ಅಂದರೆ, ಆಗ ಈ ಒಂದು 4,000 ನಾನೇನು ಈ ಕಾಂಟ್ರಾಕ್ಟ್ಗೆ ಕೊಟ್ಟಿದ್ದೀನಿ ಅದು ನನಗೆ ಲಾಸ್ ಆಗುತ್ತೆ. ಯಾಕಂದರೆ 1,30,000 ಬೆಲೆ ಇರುವ ಫ್ಲ್ಯಾಟನ್ನು ನಾನು 1 ಲಕ್ಷಕ್ಕೆ ಸೇಲ್ ಮಾಡೋದಿಲ್ಲ. ಅದೇ ರೀತಿ ಸಪೋಸ್ ಈ ಒಂದು ಫ್ಲ್ಯಾಟಿನ ಬೆಲೆ ಕಡಿಮೆ ಆದರೆ, ಮೇ ಬಿ 80,000ಕ್ಕೆ ಬಂದರೆ, ನಾನು ಈ ಕಾಂಟ್ರಾಕ್ಟನ್ನು ಬಳಸ್ಕೊಂಡು ಫ್ಲ್ಯಾಟನ್ನು ಸೇಲ್ ಮಾಡ್ತೀನಿ 1 ಲಕ್ಷ ರೂಪಾಯಿಗೆ. ಆಗ ನನಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂದರೆ, ಕರೆಂಟ್ ಬೆಲೆ 80,000, ನಾನು ಅದನ್ನು ಸೇಲ್ ಮಾಡ್ತಾ ಇರೋದು 1 ಲಕ್ಷಕ್ಕೆ, ಬಟ್ ನಾನು 4,000 ಇಲ್ಲಿ ಕಾಂಟ್ರಾಕ್ಟ್ಗೆ ಕೊಟ್ಟಿದ್ದೀನಿ, ಸೊ 16,000 ನನಗೆ ಪ್ರಾಫಿಟ್ ಆಗುತ್ತೆ. ಸೊ ಅಗೇನ್ ಇಲ್ಲಿ ಎಕ್ಸ್ಪೈರಿ ಡೇ ದಿನ ಏನೇನು ಪ್ರೈಸ್ ಇರುತ್ತೆ ಅನ್ನೋ ಆಧಾರದ ಮೇಲೆ ಇಲ್ಲಿ ಯಾರಿಗೆ ಪ್ರಾಫಿಟ್ ಆಗುತ್ತೆ, ಯಾರಿಗೆ ಲಾಸ್ ಆಗುತ್ತೆ, ಎಷ್ಟು ಪ್ರಾಫಿಟ್ ಆಗುತ್ತೆ, ಎಷ್ಟು ಲಾಸ್ ಆಗುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಇಲ್ಲಿ ಈ ರೀತಿಯ ಒಂದು ಕಾಂಟ್ರಾಕ್ಟನ್ನು ನಾವು ಮಾಡಿಕೊಂಡಾಗ ಇದನ್ನು ನಾವು ಪುಟ್ ಆಪ್ಷನ್ ಅಂತ ಹೇಳ್ತೀವಿ. ಈ ಒಂದು ಪುಟ್ ಆಪ್ಷನನ್ನು ಯಾರು ಬೈ ಮಾಡಿರ್ತಾರೋ ಅವರಿಗೆ ಅವರ ಬಳಿ ಇರುವ ಒಂದು ಆ್ಯಸೆಟನ್ನು ಒಂದು ನಿರ್ದಿಷ್ಟ ದಿನ ನಿರ್ದಿಷ್ಟ ಬೆಲೆಗೆ ಸೇಲ್ ಮಾಡುವ ಒಂದು ರೈಟ್ ಸಿಗುತ್ತೆ, ಆದರೆ ಅವರಿಗೆ ಆಬ್ಲಿಗೇಷನ್ ಇರುವುದಿಲ್ಲ. ಈ ಒಂದು ಕೇಸಲ್ಲಿ ನನಗೆ ಈ ಒಂದು ಫ್ಲ್ಯಾಟನ್ನು ಏಪ್ರಿಲ್ 30, 2026ಕ್ಕೆ 1 ಲಕ್ಷ ರೂಪಾಯಿಗೆ ಸೇಲ್ ಮಾಡುವ ರೈಟ್ ಸಿಗುತ್ತೆ, ಬಟ್ ನನಗೆ ಆಬ್ಲಿಗೇಷನ್ ಇಲ್ಲ, ನಾನು ಸೇಲ್ ಮಾಡಲೇಬೇಕು ಅಂತ ಇಲ್ಲ. ನನಗೆ ಸೇಲ್ ಮಾಡಬೇಕು ಅಂತ ಅನಿಸಿದರೆ ನಾನು ಸೇಲ್ ಮಾಡ್ಬೋದು, ಇಲ್ಲಾಂದರೆ ಸೇಲ್ ಮಾಡದೇ ಇರ್ಬೋದು. ಸೊ ಇಲ್ಲಿ ನಾನು ಈ ಒಂದು ಕಾಂಟ್ರಾಕ್ಟಿನ ಬೈಯರ್. ಯಾಕೆ ನಾನು ಬೈಯರ್ ಅಂತ ಹೇಳಿದರೆ, ನಾವೊಂದು ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡೋದಾದರೆ ಅದರಲ್ಲಿ ಬೈಯರ್ ಯಾರು ಮತ್ತು ಸೆಲ್ಲರ್ ಯಾರು ಅಂತ ನೀವು ಒಮ್ಮೆ ಆಲೋಚನೆ ಮಾಡಿ ನೋಡಿ. ಸೊ ಯಾರು ಹಣವನ್ನು ಕೊಟ್ಟು ಏನಾದರೂ ಒಂದು ವಸ್ತುವನ್ನು ತಗೋತಾರೋ ಅವರು ಬೈಯರ್,
ಯಾರು ಹಣವನ್ನು ತಗೊಂಡು ಏನಾದರೂ ವಸ್ತುವನ್ನು ಕೊಡ್ತಾರೋ ಅವರು ಸೆಲ್ಲರ್. ಸೊ ಈ ಒಂದು ಎಕ್ಸಾಂಪಲಲ್ಲಿ ನಾನು ಈ 4,000 ರೂಪೀಸನ್ನು ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಈ ಒಂದು ಕಾಂಟ್ರಾಕ್ಟಿನ ಬೈಯರ್. ಅದೇ ರೀತಿ ಇವರು ಅಂದರೆ ಈ ಬಿಲ್ಡರ್ ಏನಿದ್ದಾರೆ ಅವರು 4,000 ರೂಪೀಸನ್ನು ತಗೊಂಡು ಈ ಆಪ್ಷನನ್ನು ಈ ಒಂದು ಕಾಂಟ್ರಾಕ್ಟನ್ನು ನನಗೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಸೆಲ್ಲರ್. ಸೊ ಇಲ್ಲಿ ನಿಮಗೆ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ಅಂದರೆ ಏನು ಅಂತ ಅರ್ಥ ಆಯಿತು ಅಂತ ಅನ್ಕೋತೀನಿ. ಯಾರು ಕಾಲ್ ಆಪ್ಷನ್ ಬೈಯರ್ ಆಗಿರ್ತಾರೋ ಅವರಿಗೆ ಒಂದು ಪ್ರಾಡಕ್ಟನ್ನು, ಒಂದು ಆ್ಯಸೆಟನ್ನು ನಿರ್ದಿಷ್ಟ ದಿನ ನಿರ್ದಿಷ್ಟ ಬೆಲೆಗೆ ಬೈ ಮಾಡುವ ರೈಟ್ ಸಿಗುತ್ತೆ. ಆದರೆ ಆಬ್ಲಿಗೇಷನ್ ಇಲ್ಲ, ಬೈ ಮಾಡಲೇಬೇಕು ಅಂತ ಇಲ್ಲ. ಅವರಿಗೆ ಪ್ರಾಫಿಟೇಬಲ್ ಆಗೋ ಸಿನಾರಿಯೋ ಬಂದರೆ ಅವರು ಆ ಕಾಂಟ್ರಾಕ್ಟನ್ನು ಯೂಸ್ ಮಾಡಿಕೊಂಡು, ಆ ರೈಟ್ಸನ್ನು ಯೂಸ್ ಮಾಡಿಕೊಂಡು ಆ ಆ್ಯಸೆಟನ್ನು ಬೈ ಮಾಡ್ತಾರೆ. ಅದೇ ರೀತಿ ಯಾರು ಕಾಲ್ ಆಪ್ಷನನ್ನು ಸೆಲ್ ಮಾಡಿರ್ತಾರೋ ಅವರಿಗೆ ಒಂದು ಆ್ಯಸೆಟನ್ನು ನಿರ್ದಿಷ್ಟ ದಿನ ನಿರ್ದಿಷ್ಟ ಬೆಲೆಗೆ ಸೆಲ್ ಮಾಡುವ ಆಬ್ಲಿಗೇಷನ್ ಇರುತ್ತೆ. ಆದರೆ ಅವರಿಗೆ ರೈಟ್ ಇರೋದಿಲ್ಲ. ಸೊ ಇದಾಯಿತು ಕಾಲ್ ಆಪ್ಷನ್ ಬಗ್ಗೆ. ಇನ್ನು ಅದೇ ರೀತಿ ಪುಟ್ ಆಪ್ಷನ್ ಬಗ್ಗೆ ಹೇಳೋದಾದರೆ, ಯಾರು ಈ ಪುಟ್ ಆಪ್ಷನನ್ನು ಬೈ ಮಾಡಿರ್ತಾರೋ ಅವರಿಗೆ ಅವರ ಬಳಿ ಇರೋ ಆ್ಯಸೆಟನ್ನು ಒಂದು ನಿರ್ದಿಷ್ಟ ದಿನ ನಿರ್ದಿಷ್ಟ ಬೆಲೆಗೆ ಸೆಲ್ ಮಾಡುವ ರೈಟ್ ಸಿಗುತ್ತೆ. ಆದರೆ ಆಬ್ಲಿಗೇಷನ್ ಇಲ್ಲ. ಆ ರೈಟನ್ನು ಯೂಸ್ ಮಾಡಬೇಕಾ ಅಥವಾ ಬೇಡವಾ ಅನ್ನೋ ಡಿಸಿಷನನ್ನು ಅವರು ಎಕ್ಸ್ಪೈರಿ ಡೇ ದಿನ ತಗೋಬಹುದು. ಎಗೇನ್ ಅವರಿಗೆ ಫೇವರೇಬಲ್ ಸಿನಾರಿಯೋ ಇದ್ದದಿದ್ದರೆ ಅವರು ಆ ರೈಟ್ಸನ್ನು ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಯೂಸ್ ಮಾಡೋದಿಲ್ಲ. ಅದೇ ರೀತಿ ಯಾರು ಈ ಪುಟ್ ಆಪ್ಷನನ್ನು ಸೆಲ್ ಮಾಡಿರ್ತಾರೋ ಅವರಿಗೆ ಒಂದು ಆ್ಯಸೆಟನ್ನು ನಿರ್ದಿಷ್ಟ ದಿನ ನಿರ್ದಿಷ್ಟ ಬೆಲೆಗೆ ಬೈ ಮಾಡುವ ಆಬ್ಲಿಗೇಷನ್ ಇರುತ್ತೆ. ಅವರಿಗೆ ರೈಟ್ ಇರೋದಿಲ್ಲ, ಇಲ್ಲ ನಾನು ಬೈ ಮಾಡೋದಿಲ್ಲ ಅನ್ನೋ ಹೇಳುವ ರೈಟ್ ಇರೋದಿಲ್ಲ. ಸೊ ಇಲ್ಲಿ ಈ ಒಂದು ಕಾಂಟ್ರಾಕ್ಟ್ಗಳನ್ನು ಮಾಡ್ಕೊಳ್ಳುವಾಗ ನಾನೇನು ಈ ಹಣವನ್ನು ಪೇ ಮಾಡ್ತೀನೋ ಇದನ್ನು ನಾವು ಪ್ರೀಮಿಯಮ್ ಅಂತ ಹೇಳ್ತೀವಿ. ಆಪ್ಷನ್ ಪ್ರೀಮಿಯಮ್ ಅಂತಲೂ ಸಹ ಇದನ್ನು ಹೇಳ್ತೀವಿ. ಕಾಲ್ ಆಪ್ಷನ್ ಇರ್ಬೋದು, ಪುಟ್ ಆಪ್ಷನ್ ಇರ್ಬೋದು. ನಾವು ಕೇವಲ ಈ ಒಂದು ಕಾಂಟ್ರಾಕ್ಟನ್ನು ಮಾಡ್ಕೊಳ್ಳೋದಕ್ಕೆ ಏನು ಹಣವನ್ನು ಕೊಟ್ಟಿರ್ತೀವೋ ಇದನ್ನು ನಾವು ಆಪ್ಷನ್ ಪ್ರೀಮಿಯಮ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಒಂದು ಕಾನ್ಸೆಪ್ಟ್ಗಳನ್ನು ಒಂದು ಸ್ಟಾಕಿನ ಎಕ್ಸಾಂಪಲ್ ರೂಪದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನೋಡ್ತೀನಿ. ಅದರಿಂದಾಗಿ ಇನ್ನೂ ಕ್ಲಿಯರಾಗಿ ಇದೆಲ್ಲ ಅರ್ಥ ಆಗುತ್ತೆ. ಸೊ ಇವತ್ತು ನೀವು ಕೇವಲ ಈ ಒಂದು ಕಾನ್ಸೆಪ್ಟ್ಗಳು ಮತ್ತು ಈ ಒಂದು ಸಿನಾರಿಯೋ ಏನಿದೆ ಇದನ್ನು ಜಸ್ಟ್ ಅನಲೈಸ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಇನ್ಫಾರ್ಮೇಷನನ್ನು ನೋಡೋಣ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಂತಿದ್ರೆ ಅದನ್ನು ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವರ್ಡ್ಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.